ಅಲ್ಲ ಕಣೋ ಅಣ್ಣ, ನೀರು ಕುಡಿಯೋಕೆ ಹೋಗಿ ಬಿದ್ದೋಗ್ಬಿಡ್ತಾ ಇದ್ದಲ್ಲೋ. ಹೌದು ಕಣೋ, ನೀನು ಹಿಡ್ಕೊಳ್ಳಿಲ್ಲ ಅಂದರೆ ಏನಾಗ್ತಿತ್ತ ಏನೋ, ಜಾರೇ ಬಿಡುತ್ತೆ ಕಣೋ ಅಲ್ಲಿ ಕಾಲಿಟ್ಟಿದ ತಕ್ಷಣ. ಯಪ್ಪ, ಈ ಹಳ್ಳಿಲೆಲ್ಲ ಹೇಗೆ ಜೀವನ ಮಾಡ್ತಾರೋ ನಮಗಂತೂ ಆಗಲ್ಲ ಕಣೋ. ನೋಡು, ನೀರು ಕುಡಿಯೋಕ್ಕೆ ಎಷ್ಟು ತೊಂದರೆ ಆಯಿತು. ಅಯ್ಯೋ, ಅವರಿಗೆಲ್ಲ ಅದೆಲ್ಲ ಅಭ್ಯಾಸ ಆಗಿರುತ್ತಲ್ಲ, ನಾವು ಯಾವತ್ತೂ ಒಂದಿನ ಬರ್ತೀವಲ್ಲ, ಅದಕ್ಕೆ ನಮ್ಗೆ ಹಂಗಾಗಿದೆ ಅಷ್ಟೇ. ಸರಿ ಆಯಿತು ಬಾ, ಇವಾಗ ಇಲ್ಲೇ ಟೈಮ್ ವೇಸ್ಟ್ ಮಾಡಬೇಡ, ಕೋಮಲನ ಮನೆ ಹತ್ರ ಹೋಗಿ ನೋಡೋಣ. ಅಡುಗೆ ಎಲ್ಲ ಮಾಡಾಯ್ತು. ಈ ಕೋಮಲನ ಊಟ ಕರೆಯೋಣಂದ್ರೆ ಎಲ್ಲೋದ್ಲು, ಕಾಣಿಸ್ತಾನೆ ಇಲ್ವಲ್ಲ ಕೋಮಲ. ಕೋಮಲ ಕೋಮಲ ಅಣ್ಣ, ಮನೆ ಹತ್ರ ಏನೋ ಬಂದಾಯ್ತು ಕಣೋ, ಒಳಗಡೆ ಹೋಗೋಣ, ನಾವೇ ಮಾತಾಡ್ಕೊಂಬರೋಣ ಹೇಗೆ? ಬೇಡ ಕಣೋ, ಕೋಮಲನೇ ಆಚೆ ಬಂದರೆ ಅವ್ರನ್ನೇ ಮಾತಾಡ್ಸೋಣ, ಇಲ್ಲೇ ಕುತ್ಕೊಂಡಿರೋಣ. ಒಳಗಡೆ ಹೋದ್ರೆ ಅವ್ರ ಅಮ್ಮ ಎಲ್ಲ ಇರ್ತಾರೆ, ಅವ್ರ ಅಮ್ಮನ ಮುಂದೆ ಎಲ್ಲ ನಾವು ಕೇಳೋಕ್ಕಾಗಲ್ಲ. ಹಾಗಂತ ಇಲ್ಲೇ ಎಷ್ಟು ತನಕ ಕಾಯ್ದಣ್ಣ, ಅಕಸ್ಮಾತ್ ಅವ್ರು ಬರಲಿಲ್ಲ ಅಂದರೆ ಏನು ಮಾಡೋದು ಆಚೆ? ಅಪ್ಪ ಅಮ್ಮ ಏನಾರು ಲೇಟಾಗಿ ಹೋದ್ರೆ ಗಾಬರಿ ಆಗ್ತಾರೆ, ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ನಾವು ಇವಾಗ. ಅಣ್ಣ, ನನಗಂತೂ ನಿಂತಿದ್ದೆ ಸಾಕಾಗಿದೆ ಕಣ, ಸ್ವಲ್ಪ ಹೊತ್ತು ಕುತ್ಕೊಳ್ತೀನಿ. ಕೋಮಲ ಮಗಳೇ, ಎಲ್ಲೋದಮ್ಮ? ಅಡುಗೆ ಎಲ್ಲ ಆಯ್ತು, ಎಲ್ಲೈತಿ ಹುಡುಗಿ ಊಟ ಮಾಡೋದ್ಬಿಟ್ಟು? ಅವಾಗಲೇ ನೋಡಿದ್ರೆ ಹೊಟ್ಟೆ ಹಸು ಅಂತಾಯ್ತು. ಅಡುಗೆ ಮಾಡ್ತೀನಿ ರಮ್ಮ ಅಂದೆ, ಮಾಡೋಷ್ಟಲ್ಲಿ ಎಲ್ಲೋಯ್ತಪ್ಪ ಈ ಹುಡುಗಿ? ನೋಡೋಣ, ಆಚೆ ಏನಾರು ಇರ್ತಾಳ. ಕೋಮಲ ಮಗಳೇ, ಎಲ್ಲಿದ್ಯಮ್ಮ? ಅಣ್ಣ, ಇಲ್ಲ ಕಾಯ್ದ್ರೆ ಏನು ಪ್ರಯೋಜನ ಇಲ್ಲ ಕಣೋ, ಯಾರೂ ಆಚೆ ಬಂದಂಗೆ ಕಾಣಿಸ್ತಾ ಇಲ್ಲ. ಸುಮ್ಮನೆ ಒಳಗಡೆನೆ ಹೋಗಿ ಮಾತಾಡ್ಕೊಂಬರೋಣ, ಬಾ ಹೋಗೋಣ ಒಳಗಡೆ. ನೋಡೋಣ ಇರೋ, ಎಷ್ಟೊತ್ತೆ ಕಾಯ್ದಿದ್ದೀವಂತೆ, ಇನ್ನು ಸ್ವಲ್ಪ ಹೊತ್ತು ಯಾರು ಬರ್ತಾರ ನೋಡೋಣ ಇರೋ. ಅಯ್ಯೋ ಅಣ್ಣ, ಈ ಬಿಸಿಲಲ್ಲಿ ನಿಂತು ಸಾಕಾಯ್ತು ಅಣ್ಣ, ಟೈಮ್ ಬೇರೆ ಆಗ್ತಾ ಇದೆ. ಅಯ್ಯೋ, ಅಲ್ಲಿ ನೋಡು ಕೋಮಲ್ ಅವ್ರ ಅಮ್ಮ ಬಂದರು ಅನ್ಸುತ್ತೆ. ಏನಾರ ನೋಡಿ ಮಾತಾಡ್ಸಿದ್ರೆ ಏನು ಮಾತಾಡೋದು ಅಣ್ಣ? ಯಾರು ಇವರು? ಹೊಸಬ್ರು ಅನ್ಸ್ತಾರಲ್ಲ, ಮನೆ ಕಡೆನೇ ನೋಡ್ತಾ ಇದ್ದಾರಲ್ಲ, ಯಾರಿದು ಗೊತ್ತಾಗ್ತಾ ಇಲ್ವಲ್ಲ. ಯಾರೋ ಪಾಪ ಊರಿಗೆ ಹೊಸಬ್ರು ಅನ್ಸುತ್ತೆ. ಯಾರು ಬೇಕಾಗಿತ್ತೋ ಏನೋ, ಯಾರು ನೋಡಿಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಈ ನನ್ನ ಮಗಳು ಎಲ್ಲೋದ್ಲು, ಕಾಣಿಸ್ತಾ ಇಲ್ವಲ್ಲ. ಎಲ್ಲೋ ನೋಡ್ದಂಗಿದೆಯಲ್ಲ ಇದು. ಇವ್ರ ಹುಡುಗರ್ನ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ, ನೆನಪೇ ಬರ್ತಾ ಇಲ್ವಲ್ಲ. ಅವರು ನಮ್ಮನ್ನ ನೋಡಿ ಕಳ್ರು ಅಂತ ಏನಾರ ತಪ್ಪಿಳ್ಕೊಂಡ್ರ ಏನೋ, ಒಳಗಡೆ ಹೋಗ್ಬಿಟ್ರಲ್ಲ. ಏನಾದರೂ ಆಗಲಿಪ್ಪ, ಒಳಗಡೆ ಹೋಗಿ ಮಾತಾಡೋಣ. ಕೋಮಲ ಅಂತೂ ಸಿಗೋ ರೀತಿ ಕಾಣಿಸ್ತಾ ಇಲ್ಲ, ಬಾ ನಾವು ಹೋಗಿ ಮನೇಲಿ ಹೋಗಿ ಮಾತಾಡೋಣ. ನನಗೂ ಅದೇ ಸರಿ ಅನಿಸ್ತಾ ಇದೆ ಅಣ್ಣ, ಅವರಂತೂ ಆಚೆ ಬರಂಗೆ ಕಾಣಿಸ್ತಾ ಇಲ್ಲ. ಅವ್ರ ಅಮ್ಮನ ನೋಡಿದರೆ ನಮ್ಮನ್ನ ತಪ್ಪು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವೇ ಹೋಗಿ ಮಾತಾಡಿದ್ರೆ ಒಳ್ಳೇದು. ಸರಿ ಆಯಿತು ಬಾರೋ, ಇಲ್ಲೇ ಎಷ್ಟು ತನಕ ಅಂತ ಯೋಚನೆ ಮಾಡೋದು, ಹೋಗಿ ಮಾತಾಡೇ ಬಿಡೋಣ, ಏನಾಗುತ್ತೋ ಆಗಲಿ. ಯಪ್ಪ, ಇವರೇ ನಮ್ಮನೆ ಕಡೆನೇ ಬರ್ತಾ ಇದ್ದಾರೆ. ಕಳ್ಳ್ರ, ಇವು ಕಳ್ರಾದ್ರೆ ನಮ್ಮನೇಲಿ ಏನಿದೆ ಕತ್ಕೊಂಡು ಹೋಗೋದಕ್ಕೆ? ನನ್ನ ಮಗಳು ಬೇರೆ ಕಾಣಿಸ್ತಾ ಇಲ್ಲ, ಎಂಥವ್ರು ಏನೋ, ಇವ್ರು ಯಾಕೆ ನಮ್ಮನೆ ಹತ್ರ ನೋಡ್ತಾ ಇದ್ದಾರಲ್ಲ? ಇವರೇನಪ್ಪ ಈ ಥರ ಆಂಟಿ ಆಂಟಿ. ಅಯ್ಯೋ, ನನ್ನೇ ಬೇರೆ ಕರಿತಾ ಇದ್ದಾರೆ ಅನ್ಸುತ್ತೆ. ಏನು ಮಾಡೋದು ಇವಾಗ? ಯಾರಪ್ಪ ನೀವು? ಯಾಕೆ, ಏನಾಯ್ತು? ಯಾಕೆ ನನ್ನ ಕರಿತಾ ಇದ್ದೀರಾ? ಯಪ್ಪ, ಇವ್ರು ಯಾರೋ ನಮ್ಮನ್ನ ಕಳ್ರು ಅನ್ಕೊಂಬಿಟ್ಟವ್ರೆ ಕಣೋಣ. ಅಯ್ಯೋ ಆಂಟಿ, ಎದುರುಬೇಡಿ, ನಾವು ಈ ಊರಿಗೆ ಹೊಸಬ್ರು. ನಾವು ನಿಮ್ಮ ಮಗಳು ಕೋಮಲನ್ನ ನೋಡೋಕೆ ಬಂದಿದ್ವಿ ಆಂಟಿ, ಮರ್ತೋಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಓ, ಇವಾಗ ನೆನಪಾಯ್ತು, ಅವರೇ ಅಲ್ವಾ ಇವರು? ನಾನು ಯಾರೋ ಅಂತ ಅನ್ಕೊಂಡೆ, ಹಂಗೆ ಅನ್ನಿಸ್ತಾ ಇತ್ತು ಎಲ್ಲ ನೋಡ್ದಂಗಿದೆಯಲ್ಲ ಅಂತ. ಅವರೇ ಅಲ್ವಾ ಈ ಹುಡುಗರು? ಕರೆಕ್ಟ್. ಹಾಂ ಸರಿ, ಬಂದ್ರಪ್ಪ ಒಳಗಡೆ. ಯಾಕೆ ಆಚೆ ನಿಂತ್ಕೊಂಡಿದ್ರಿ ನೀವು? ಒಳಗಡೆ ಬರೋದಲ್ವಾ? ಅಲ್ಲ ಅಪ್ಪ, ಬರೋರು ನೇರವಾಗಿ ಮನೆ ಒಳಗಡೆ ಬಂದು ಮಾತಾಡಬೇಕು. ಯಾಕಪ್ಪ ಆಚೆ ಎಲ್ಲ ನಿಂತ್ಕೊಂಡ್ರೆ? ನೋಡಿ ಜನ ಏನು ಅನ್ಕೋತಾರೆ? ಇಲ್ಲ ಆಂಟಿ, ಮನೆ ಕನ್ಫ್ಯೂಸ್ ಆಯಿತು, ನಮಗೆ ಬರೋಣ ಅಂತಲೇ ಅಂದ್ಕೊಂಡ್ವಿ, ಯಾವ ಮನೆ ಅಂತ ಕನ್ಫ್ಯೂಸ್ ಆಯಿತು, ಅದಕ್ಕೆ ಆಚೆ ನಿಂತಿದ್ವಿ ಅಷ್ಟೇ. ಹೌದೌದು, ಯಾವ್ದ್ಯಾವುದೋ ಮನೆಗೆ ಹೋಗಿ ಆಮೇಲೆ ಅವ್ರ ಹತ್ರ ಬೈಸ್ಕೊಳ್ಳೋ ಥರ ಆಗಬಾರ್ದಲ್ವಾ ಅಂತ ಅಂದ್ಬಿಟ್ಟು ನೋಡೋಣ ಯಾರು ಬರ್ತಾರೇನೋ ಆಚೆ, ಯಾವಾಗ ಗೊತ್ತಾಗುತ್ತೆ ಯಾವ ಮನೆ ಅಂತ ಕಂಡುಹಿಡಿಬೋದು ಅಂತ ಅಲ್ಲಿ ನಿಂತ್ಕೊಂಡಿದ್ವಿ ಅಷ್ಟೇ. ಹಾಂ ಸರಿ ಸರಿ, ಆಯ್ತಪ್ಪ, ಕುತ್ಕೊಳ್ಳಿ. ಒಂದು ನಿಮಿಷ ನೀರು ತರ್ತೀನಿ ಕುಡಿಯೋದಕ್ಕೆ. ಅಣ್ಣ, ಕಳ್ರು ಅಂದ್ಬಿಟ್ಟು ದೊಣ್ಣೆ ತಗೊಬಂದಿಲ್ಲ ಹೊಡಿಯೋಕ್ಕೆ. ಸದ್ಯಕ್ಕೆ ಮನೆ ಒಳಗಡೆ ಕಳೆದ್ರು ನೆನಪಿಸ್ಕೊಂಡು, ಇಲ್ಲ ಅಂದರೆ ನಂದು ನಿಂದು ಕತೆ ಅಷ್ಟೇ ಕಣೋ ಅಣ್ಣ ಇವತ್ತು.
ಎಲ್ಲೋ ಕಾಮಲ್ ಅವ್ರು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ, ಮನೇಲಿ ಇದ್ದಾರೋ ಇಲ್ವೋ ಗೊತ್ತಾಗ್ತಾ ಇಲ್ವಲ್ಲ. ಸದ್ಯಕ್ಕೆ ಒದೆ ತಿನ್ನೋದನ್ನ ತಪ್ಪಿಸ್ಕೊಂಡ್ವಲ್ಲ ಅಂತ ನನ್ಗನ್ಸಿದ್ರೆ ನಿನಗೆ ಕೋಮಲ ಕಾಣಿಸ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡು ನೋಡು ಹೇಗೆ ಅಂತ ಅಣ್ಣ ನೀನು. ಅಯ್ಯೋ ಅಣ್ಣ ನಿಂತ್ಕೊಂಡು ಕನ್ಸ್ಕೊಂಡಿದ್ದು ಸಾಕು, ಕುತ್ಕೊಳ್ಳೋ ಅಣ್ಣ. ಅವ್ರು ಬಂದರೆ ಯಾಕಪ್ಪ ಈ ಹುಡುಗ ಹಿಂಗೆ ನಿಂತ್ಕೊಂಡಿದ್ದಾನೆ ಅಂತ ಅನ್ಕೊಳ್ತಾರೆ. ಕುತ್ಕೊಳ್ಳಿ ಅಂತ ಹೇಳಿಲ್ವಾ? ಕುತ್ಕೋ ಬೇಗ. ಆದರೂ ಕೋಮಲ್ ಅವರು ಕಾಣಿಸ್ತಾ ಇಲ್ವಲ್ಲ. ಯಪ್ಪ ನಮ್ಮ ಹೆಣ್ಣಂಗಂತೂ ಕೋಮಲ್ ಅವ್ರಿಗೆ ಹುಚ್ಚಿಡ್ದು ಬಿಟ್ಟಿದೆ. ಕುಂತರು ನಿಂತರು ಅವ್ರದ್ದೇ ಜಪ ಮಾಡ್ತಾ ಇರ್ತಾನೆ. ಈಗಲೇ ಈಗ ಏನು ಮದುವೆ ಆದಮೇಲೆ ಇನ್ನೇಗೋ ಇವನು. ಅವಾಗ ಯಾರೋ ಕಾಣಿಸೋದೇ ಇಲ್ಲ ಅನ್ಸುತ್ತೆ ಅವ್ರೊಬ್ಬರನ್ನ ಬಿಟ್ಟು.